ಗೌಡ್ರಿ, ಈ ವರ್ಷ ನಾನು ಬೆಳೆಗೆ ಚೆನ್ನಾಗಿ ರೇಟು ಬಂದ ಕಾರಣ ಕೈ ತುಂಬಾ ನಾನು ಬಂತು. ಹೀಗಾಗಿ ತಮ್ಮನ ಯೋಜನೆ ಸಲುವಾಗಿ ತೆಗೆದುಕೊಂಡ ಸಾಲವನ್ನು ತೀರಿಸಲೆಂದು ಬಂದಿದ್ದೇನೆ. ಓಹೋ, ಹಾಗಾದ್ರೆ ಈ ವರ್ಷದ ಕೃಷಿಯಿಂದ ಖುಷಿಯಾಗಿದ್ದೀರಿ ಅಂದಂಗಾಯ್ತು. ಅದೆಂತ ಖುಷಿ ಗೌಡ್ರಿ, ಮಳೆ ಚಲೆ ಬಿಸಿಲನ್ನದೇ ದುಡಿದು ಜೀವನ ಬಹಳ ಸಣ್ಣ ಆಗೈತಿ. ಆಳಿನ ಪಗಾರು ಜಾಸ್ತಿ ಆದ ಕಾರಣ ನಾವೇ ತ್ರಾಸ್ಕೊಂಡು ದುಡಿದು ಬಂದಿದ್ರಲ್ಲಿ ಸಾಲ ತೀರಿಸುತ್ತಿದ್ದೇನೆ ಗೌಡ್ರಿ. ಸೇತಾಪತೆ, ಇವರ ಸಾಲ ಎಷ್ಟಾಗಿದೆ ನೋಡ. ಗೌಡ್ರಿ 2,48,000 ಆಗೈತಿ ನೋಡ್ರಿ. ಸೀತಾಪತಿ ಅವರೇ, ತೆಗೆದುಕೊಳ್ಳಿ, ಚುಕ್ತ ಮಾಡಿಬಿಡಿ. ಆಯ್ತು ನೋಡಪ್ಪ ಧರ್ಮಣ್ಣ, ಎಲ್ಲ ಲೆಕ್ಕ ತೆಗೆದು ಸುಕ್ತ ಮಾಡಿ ನೋಡಪ್ಪ. ಗೌಡ್ರಿ, ನಾನಿನ್ನು ಬರುತ್ತೇನೆ, ಬಾಗಿಲಿದ್ರ ಹೋಗೋಣ. ನೀವು ನಡೀರಣ್ಣ, ನಾ ಆಮೇಲೆ ಬರುತ್ತೇನೆ. ಶಶಿಧರ, ದೊಡ್ಡವರ ಮನೆ ನೋಟ ಚಂದ, ಬಡವರ ಮನೆ ಊಟ ಚಂದ ಅಂತ ಗಾದೆನಿದೆ ಅಪ್ಪ. ಅಂತಾದ್ರಲ್ಲಿ ನಮ್ಮ ಬಡವರನ್ನು ಕೀಳಾಗಿ ನೋಡುವ ಇಂಥ ಶ್ರೀಮಂತರ ಮನೆಯಲ್ಲಿ ಮೊಳವ ತೆರಬಾರದಪ್ಪ. ಹೋಗೋಣ ಬಾ. ಅಣ್ಣ, ನಾಳೆ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರಕ್ಕೆ ಬರುತ್ತೇನಲ್ಲ, ಅದರ ಬಗ್ಗೆ ಇವರ ಹತ್ತಿರ ಸ್ವಲ್ಪ ಮಾತಾಡಬೇಕಾಗಿದೆ. ಯಾಕೆಂದರೆ ಇವರು ಈ ಭಾಗದ ಎಮ್ಮೆಲ್ಯೆ ಅಲ್ವಾ. ನೀವು ನಡೀರಣ್ಣ, ನಾ ಆಮೇಲೆ ಬರುತ್ತೇನೆ. ಸರಿ, ಹಾಗೆ ಮಾಡಪ್ಪ. ನನ್ನ ಮುಖ್ಯವಾದ ಕೆಲಸಕ್ಕೆ ನೇವಿಬ್ಬರು ಬಂದಿದ್ದಾರೆಂದು ನಾನು ಅಂದುಕೊಂಡರೆ ನಿನ್ನಣ್ಣನಿಗೆ ಏನು ಮಾತನಾಡದೆ ಹಾಗೆ ಕಳಿಸಿಬಿಟ್ಟಿಯಲ್ಲ. ಬರುತ್ತೇನೋ ಬಂದಿದ್ದಾರೆ. ನಮ್ಮ ಭೂಮಿ ವಿಷಯ ಎತ್ತಾಗ ನಿನ್ನ ಲಗ್ನ ಸಮಾಚಾರ ಹೇಳ್ತಾನಂತ ನಾವು ತಿಳಿದಿದ್ವಿ. ಇದೇನಾಯ್ತು ನಿನ್ನ ಕೆಲಸ? ಆಚಾರ ವಿಚಾರ ಮಧ್ಯದೊಳಗ ನಿಂದ ಏನ ಸದಾಚಾರ ಇದ್ರೆ ಅದಕ್ಕೆ ಹೇಳ್ಬಿಡು ತಮ್ಮ. ನೋಡಿ ಶಿಶಿರಾಳ, ಈಗಲೇ ಆ ಬೇರನ ಮೈಲಿಗೆ ಕಳುಹಿಸಿ ಅವನನ್ನ ಕೆಳಗಿನ ಹುಡುಗ ನನ್ನ ತಂಗಿ ಲಕ್ಷ್ಮಿಯನ್ನ ನೀನ ಮದುವೆ ಹಾಕಿಬಿಡ. ಎಲ್ಲ ಕೆಲಸ ಸಕ್ಸಸ್ ಆಗತ್ತೆ. ಇದರ ಬಗ್ಗೆ ನಾವು ಇಬ್ಬರು ಸೇರಿಕೊಂಡು ಮಾತಾಡಬೇಕಿದೆ ನೋಡ್ರಿ. ಇವತ್ತೇ ಅಷ್ಟೇ ಕೊನೆಯಾಗಲಿ. ಸ್ಟ್ರೈಕ್ ಒಂದು ಕೊನೆಯಾಗಿದ್ದರೆ ಅವರ ತಾರೀಕು ನಾವು ಕೊನೆ ಮಾಡುತ್ತೇವೆ. ಆ ಶಶಿ ಮೇಲೆ ನಮ್ಗ ಬಾಳ ಅಂದ್ರ ಬಾಳ ವಿಶ್ವಾಸ ಐತೆ. ಶಶಿಯಪ್ಪ, ನೀ ನಮ್ಮ ಗೌಡ್ರ ತಂಗಿನ ಮಾಡ್ಕೊಳಕ್ ನಿಮ್ಮ ಧರ್ಮಣ್ಣ ಒಪ್ಪಿಗೆ ಐತನಪ್ಪ. ಒಪ್ಪಿಗೆ ತಗೊಂಡು ಇಲ್ಲಿ ತನಕ ಬಂದಿದ್ದೇನೆ ಗೌಡ್ರಿ. ನೀವು ಒಂದು ಸಲ ಕರೆದು ನಿಮ್ಮ ತಂಗಿನನ್ನು ಕೇಳಿಬಿಡರಿ. ಶಭಾಷ್ ಶಶಿಧರ, ಶಭಾಷ್. ನಿನ್ನೆವರೆಗೆ ಅವರನ್ನ ಕರೆದುಕೊಳ್ತೇನೆ. ಲಕ್ಷ್ಮೇ, ತಂಗಿ ಲಕ್ಷ್ಮೇ. ಏನನ್ನ ಕೆಲಸ? ಬಾರಮ್ಮ, ನಿನ್ನನ್ನು ಮದುವೆಯಾಗೋ ಗಂಡು ಬಂದಿದ್ದಾನೆ ನೋಡಿಲೆ. ಅವನನ್ನ ನೋಡಿ ಏನು ಮಾಡುತ್ತಿದೆಯಲ್ಲ. ನೀನು ಇವನನ್ನ ಮದುವೆಯಾಗಬೇಕಮ್ಮ. ಇವನ IPS ಓದಿ ಇನ್ಸ್ಪೆಕ್ಟರ್ ಆಗ್ತಿದ್ದಾನೆ. ಅವನು ಪೊಲೀಸರ ಆದ್ರೇನು, ಕಲೆಕ್ಟರ್ ಆದ್ರೇನು, ನಾನಂತೂ ಮದುವೆ ಆಗೋದಿಲ್ಲ. ಲಕ್ಷ್ಮಿ, ನೀನನ್ನ ತಂಗಿ ಅಲ್ಲವೇ? ನನ್ನ ತಂಗಿ ಅದು ಈ ಊರಿಗೆ ಗೊತ್ತಿದೆ. ನಾನು ಮದುವೆ ಆಗುವ ಹುಡುಗ ಬೇರೆ ಇದ್ದಾನೆ, ಇವರೆಲ್ಲ ನನಗೆ ಗೊತ್ತಿಲ್ಲದೆ ನಿನ್ನ ಕೈ ನೀವು ಅವನ ಬದುಕನೆ. ಹೌದು ಲಕ್ಷ್ಮಿ, ಇದಕ್ಕೆಲ್ಲ ನಾನು ಅವಕಾಶ ಕೊಡಲಾರೆ. ನೀನು ಈ ಶಶಿಧರನನ್ನೇ ಮದುವೆ ಆಗಬೇಕು. ಅಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ.
ಸ್ವಲ್ಪ ಕೇಳವ್ವ. ನನಗೆ ತಿಳಿಯದೆ ನನ್ನ ತಂಗಿಯ ತಲೆ ಕೆಡಿಸಿದ ಅವನಾದ ತಿರುಕಾಗಿರಬೇಕು. ಮಾಂತ್ರಿಕ, ಈಗಲೇ ಅವನಾರನ್ನು ತಿಳಿದುಕೊಂಡು ಹೊರಗಾದೆ ಅವನ ರುಂಡವನ್ನು ತಂದು ನನ್ನ ಪಾದದಡಿಯಲ್ಲಿಡಬೇಕು. ಸ್ವಲ್ಪ ತಾಳ್ಮೆ ಇರಲಿ. ನಿಮ್ಮ ತಂಗಿಯ ತೆರಿಗೆ ಸರಿಯಾರು ಅದಕ್ಕೆ ಆ ನಿಟ್ಟನ್ನು ಓಡತೋಡಲು ಅಂದರೇನಿದು ಮನೋಹರ? ನಿನ್ನ ಮಾತಿನ ಅರ್ಥ ನನ್ನ ತಂಗಿಯ ಕೈ ಹಿಡಿದು ಮೈ ಮುಟ್ಟಿ ಬರಬಹುದಲ್ಲ ವಸುರ? ಅವಳೇ ನಿಮ್ಮ ಕೊಡುವೆವಿ ಹುಡುಗಾರ ಬಡವಿ ಕಲಿಯ ಲೇ ಮಗನೇ ಬೀರ್ಯ, ಸತ್ಯವಿಲ್ಲ. ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲೇ ಕುರಿಕಾರಿಯೋ ಬಡಬಿಕಾರಿಯಲ್ಲೇ ಸತ್ಯವಿಲ್ಲ ಮನೋಹರ. ನೀನು ನನ್ನ ಸುಳ್ಳು ಹೇಳುತ್ತಿದ್ದೀಯ. ನನ್ನ ಮಾತು ನೀವು ನಂಬುವುದಂತ ಕೇಳಿ ಅವರು ಆಡಿ ಒಪ್ಪಿನ ತಗೊಂಡು ಫೋಟೋ ತೆಗೆದುಕೊಂಡು ಬಂದಿದ್ದೀನಿ, ನೋಡಿಲ್ಲ? ನಾನು ನನ್ನನ್ನು ನೋಡುತ್ತಿರುವೆ. ಈ ಫೋಟೋದಲ್ಲಿರುವುದೆಲ್ಲವೋ ಸತ್ಯವೇ? ನಿಜವಾಗಿಯೇ ಬಡವಿಕಾರಿ ನನ್ನ ತಂಗಿಯ ಕೈ ಹಿಡಿದಿದ್ದಾನೆ. ಮನೋಹರ್, ನಾನೇನು ಮಾಡಲಿ ಈಗ? ಈಗಲೇ ಬೀರನನ್ನು ಇಲ್ಲಿಗೆ ಕರೆಯಿಸಿ ತೊಂದಾಗಿ ಕತ್ತರಿಸಿ ಹಾಕಲೇ. ಅವನ ಮನೆಗೆ ಬೆಂಕಿ ಹಚ್ಚಲೇ. ಹೇಳೋ ಸಸಿದಾರ್, ಹೇಳಿದ ಕೇಳಿನ ಬರ್ತಾರ? ಹೌದ್ರಿ, ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ ನೀಡಿದೆ ಅಂತಿಮ ತೀರ್ಪು. ಆಯುಷ್ಯನಂದ್ರ ಅವರಿಗೆ ಇನ್ನು ಸಮಾಧಾನಗೌಡ್ರೆ ತಾಯಿಯಾಗುವುದು ತಾವ ತಪ್ಪು. ನಿಮ್ಮ ಪಾಪಗಳು ಅರಿವಾಗುತ್ತಿರುವಾಗ ತರಬೇಕು. ಹತ್ರಗಳು ಆ ಕಲಾವಿಕಾರಿ ಬೀಜವನ್ನು ಕಡಿದು ಬಿಡುವೆ. ಅಂದ್ರ ಅವನ ಕತಿ ಮುಗಿಸಿ ಈ ಶಶಿಗೆ ತಿಥಿ ಮಾಡಕಂತ ಹೇಳಿಬಿಡು ಅಂದಂಗ ಆತ್ರ. ಅವಸರದಲ್ಲಿ ಆಯುಷ್ಯ ಕೈ ಹಾಕಿ ಅವು ಸಾಲ ತೆಗೆದುಕೊಳ್ಳಬೇಡ ಸೀತಾಪತಿ. ಈ ಶಶಿಧರನ ಕೈ ಬಿಟ್ಟು ಆ ಬಡವಿಕಾರಿ ಬೀಜನ ಕೈಲಾರೇನಾತ. ಹೀಗೆ ಇವನ ಮದುವೆ ಇರಬೇಕು. ಆ ಬಡವಿಕಾರಿ ಬೀಜನ ಪ್ರೀತಿನ ಮನೆಯಾಗಿರ್ಬೇಕು. ಅಂತ ಒಂದು ಕಾರ್ಯ ನಾನು ಮಾಡಿ ತೋರಿಸುತ್ತೇನೆ. ಇದಕ್ಕೆಲ್ಲರೂ ನಿಮ್ಮ ಒಪ್ಪಿಗೆ ತಾನೆ? ಅದೇನಂತ ಬೇಗ ಹೇಳ ಮನೋಹರ್. ತಾಳ್ಮೆ ಎಂಬುದು ನನ್ನ ತಾಳ ತಪ್ಪಿಸಿ ಸ್ವಲ್ಪದ ಗಿಡ ಹತ್ತಿದೆ. ನನ್ನ ಚಿಕ್ಕಪ್ಪನ ಮಗಳು ನನ್ನ ತಂಗಿ ಅಂತ ಲಾವಣೆ ಅದಳು. ಅವಳ ಕೋಟೆಯವರಿಗೆ ಮದುವೆ ಮಾಡೋಣ. ನಿನ್ನ ತಂಗಿಯನ್ನ ಇವರಿಗೆ ಕೊಟ್ಟು ಮದುವೆ ಮಾಡೋದ್ರಿಂದ ನನ್ನ ಸೇಡು ಹೇಗೆ ತೆರಬೇಕಾ? ನಿಮ್ ಸೇರಟ್ಟೇಕೆ ನಿಮ್ಮ ಆಸೆ ಎಲ್ಲ ಕೈಗೊಡ್ತಾವ ಅಂತ ಒಂದು ಕಾರ್ಯ ನಾನು ಮಾಡಿ ತೋರಿಸುತ್ತೇನೆ. ದೇಶದ ಬಗ್ಗೆ ಏನಕ್ಕೆ ನೀನು? ಇದೇನು ಸಾಮಾನ್ಯ ಗೋಂಡ ಅಂತ ಸ್ವಲ್ಪ ಬಿಡಿಸಿ ಹೇಳಲ್ಲ. ನನ್ನ ತಂಗಿ ಲಾವಣ್ಯ ಇವನ ಕೈಗಳಂತಾರ ನಾವು ಹೇಳಿದಾಗ ಎಲ್ಲ ಕಾರ್ಯ ಮಾಡ್ತಾ ಹೋಗ್ತಾರ. ಲೇಸಿಸಿದಾರ ಇದಕ್ಕೆಲ್ಲ ನಿನ್ನ ಒಪ್ಪಿಗೆ ಇದೆ ತಾನೇ? ಮಾತು ಕೊಟ್ಟಾಗಿದೆ ಮನೋಹರ.